ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಸಬ್ಮರಿನ್ ಜಲಾಂತರ್ಗಾಮಿ ಯಾವುದೇ ಸಾಗರ ಯುದ್ಧದಲ್ಲಿ ಮೇಲುಗೈಯನ್ನು ಸಾಧಿಸಬೇಕು ಅಂದ್ರೆ ಅಲ್ಲಿ ಶತ್ರುಗಳಿಗೆ ದೊಡ್ಡ ಪ್ರಮಾಣದಲ್ಲಿ ಸರ್ಪ್ರೈಸ್ ಕೊಡೋದಕ್ಕೆ ಸಾಧ್ಯ ಆಗಬೇಕು. ಅವರಿಗೆ ಗೊತ್ತೇ ಆಗದ ಹಾಗೆ, ಸಣ್ಣ ಸುಳಿವು ಕೂಡ ಸಿಗದ ಹಾಗೆ ಅವರ ಮೇಲೆ ದಾಳಿಗಳಾಗಬೇಕು ಮತ್ತು ಅವರ ಹಡಗುಗಳನ್ನ ನಾಶ ಮಾಡೋದಕ್ಕೆ ಸಾಧ್ಯ ಆಗಬೇಕು. ಯಾವುದೇ ಯುದ್ಧದಲ್ಲೂ ಕೂಡ ಯಾರು ಮೊದಲ ಆಘಾತವನ್ನು ಕೊಡ್ತಾರೋ ಅವರ ಕೈ ಮೇಲಾಗತ್ತೆ. ಅವರಿಗೊಂದಷ್ಟು ಹೆಚ್ಚಿನ ಅವಕಾಶಗಳು ಸಿಗುತ್ತವೆ. ಅದು ಸಾಧ್ಯ ಆಗಬೇಕು ಅಂದ್ರೆ ಅಲ್ಲಿ ಸಬ್ಮರಿನ್ಗಳು ಬೇಕಾಗತ್ವೆ. ಭಾರತ ಈಗ ತನ್ನ ಜಲಾಂತರ್ಗಾಮಿಗಳ ಶಕ್ತಿಯನ್ನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಪ್ರಾಜೆಕ್ಟ್ 76 ಅನ್ನೋ ಯೋಜನೆಯನ್ನ ಕೈಗೆತ್ತಿಕೊಂಡಿದೆ ಮತ್ತು ಅದನ್ನ DRDO ತನ್ನ ಹೆಗಲಿಗೆ ಹಾಕೊಂಡಿದೆ. ಮೊನ್ನೆ ಅಷ್ಟೇ ಭಾರತದ ಸಬ್ಮರಿನ್ಗಳಿಗೆ ಬೇಕಾದ ಏರ್ ಇಂಡಿಪೆಂಡೆಂಟ್ ಪ್ರಪೋಲ್ಷನ್ ಸಿಸ್ಟಮ್ ಅನ್ನ ಕಂಡುಹಿಡಿದು ಬೀಗ್ತಾ ಇದ್ದ DRDO ಈಗ ಪ್ರಾಜೆಕ್ಟ್ 76 ಅನ್ನು ಕೂಡ ತನ್ನ ಹೆಗಲಿಗೆ ತಗೊಂಡಿದೆ. ಹಾಗಾದ್ರೆ ಏನಿದು ಪ್ರಾಜೆಕ್ಟ್ 76? ಇದು ಭಾರತಕ್ಕೆ ಹೇಗೆ ಅನುಕೂಲ ಮಾಡಿಕೊಡುತ್ತೆ? ಪ್ರಾಜೆಕ್ಟ್ 75I ಅನ್ನೋದೇ ಇನ್ನೂ ಮುಗಿದಿಲ್ಲ. ಈಗ ಪ್ರಾಜೆಕ್ಟ್ 76 ಏನು? ಬನ್ನಿ ನೋಡೋಣ. ಗೆಳೆಯರೆ, ಪ್ರಾಜೆಕ್ಟ್ 75I ಇದು ಭಾರತ ತನ್ನದೇ ಆದ ಕನ್ವೆನ್ಷನಲ್ ಸಬ್ಮರಿನ್ಗಳನ್ನು ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ಮಾಡಿಕೊಂಡ ಯೋಜನೆ. ಈ ಪ್ರಾಜೆಕ್ಟ್ ಅನ್ನ ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವ್ನ ಅಡಿಯಲ್ಲಿ ಭಾರತದಲ್ಲೇ ಸಬ್ಮರಿನ್ಗಳನ್ನು ನಿರ್ಮಾಣ ಮಾಡಬೇಕು ಅನ್ನೋ ನಿಟ್ಟಲ್ಲಿ ಡಿಫೆನ್ಸ್ ಅಕ್ವಿಸಿಷನ್ ಕಮಿಟಿ ಮುಂದಡಿಯನ್ನು ಇಡಿತು. ಇಲ್ಲೂ ಕೂಡ ಟೆಕ್ನಾಲಜಿ ಟ್ರಾನ್ಸ್ಫರ್ಗೆ ಬೇಡಿಕೆ ಇಡಲಾಯಿತು. ಆ ಬಳಿಕ EIP ಅಂದ್ರೆ ಏರ್ ಇಂಡಿಪೆಂಡೆಂಟ್ ಪ್ರಪೋಲ್ಷನ್ ಅನ್ನ ಅಳವಡಿಸಬೇಕು ಅನ್ನೋ ನಿಬಂಧನೆಯನ್ನು ಕೂಡ ಇಲ್ಲಿ ಹಾಕಲಾಯಿತು. ಮತ್ತು ಈ AIP ಅನ್ನೋದೇ ಈ ರೇಸ್ನಿಂದ ಸಾಕಷ್ಟು ದೇಶಗಳು ಹೊರ ಹೋಗೋ ಹಾಗೆ ಕೂಡ ಮಾಡ್ತು. ಮೊದಲಿಗೆ ಈ ಪ್ರಾಜೆಕ್ಟಲ್ಲಿ ಫ್ರಾನ್ಸ್, ದಕ್ಷಿಣ ಕೊರಿಯಾ, ರಷ್ಯಾ, ಸ್ಪೇನ್ ಹಾಗೂ ಜರ್ಮನಿಗಳು ಭಾರತದ ಜೊತೆ ಸಹಭಾಗಿತ್ವದಲ್ಲಿ ಭಾರತದಲ್ಲೇ ಸಬ್ಮರಿನ್ಗಳನ್ನು ನಿರ್ಮಾಣ ಮಾಡೋದಕ್ಕೆ ಮುಂದೆ ಬಂದವು. ಆದರೆ ಅಲ್ಲಿ ಕಟ್ಟ ಕಡೆಯದಾಗಿ ಉಳ್ಕೊಂಡಿದ್ದು ಜರ್ಮನಿ ಮತ್ತು ಸ್ಪೇನ್ ಮಾತ್ರ. ಈ ಎರಡೂ ದೇಶಗಳಲ್ಲಿನ ಕನ್ವೆನ್ಷನಲ್ ಸಬ್ಮರಿನ್ಗಳು ಭಾರತೀಯ ನೌಕಾಪಡೆಯ ಅಗತ್ಯಗಳನ್ನು ಪೂರೈಸುತ್ತವೆ ಅನ್ನೋದನ್ನ ಭಾರತದ ನೌಕಾಪಡೆಯ ಅಧಿಕಾರಿಗಳು ಸ್ಪೇನ್, ಜರ್ಮನಿಗೆ ಹೋಗಿ ನೋಡಿಕೊಂಡು ಕೂಡ ಬಂದರು. ಈಗ ಭಾರತ ಈ ಇಬ್ಬರು ಕಂಟೆಂಡರ್ಗಳಲ್ಲಿ ಯಾರನ್ನಾದರೂ ಒಬ್ಬರನ್ನ ಚೂಸ್ ಮಾಡಬಹುದು ಅನ್ನೋ ಹೊತ್ತಿಗೆ DRDO AIP ಟೆಕ್ನಾಲಜಿಯನ್ನು ನಾವೇ ಸಿದ್ಧ ಮಾಡಿದ್ದೀವಿ ಅಂತ ಹೇಳಿಕೊಂಡಿದೆ. ಹೀಗಾಗಿ ಪ್ರಾಜೆಕ್ಟ್ 75 ಒಂದೇ ಅಲ್ಲ, ಈಗ ನಮ್ಮ ಬಳಿ ಇರೋ ಇನ್ನಿತರ ಕನ್ವೆನ್ಷನಲ್ ಸಬ್ಮರಿನ್ಗಳಿಗೆ ಕೂಡ ಈ AIP ಅಳವಡಿಕೆಯಿಂದ ಇನ್ನಷ್ಟು ಶಕ್ತಿಶಾಲಿ ಆಗತ್ವೆ. ಗೆಳೆಯರೆ, ಇಲ್ಲಿ ಡೀಸೆಲ್ ಎಲೆಕ್ಟ್ರಿಕ್ ಸಬ್ಮರಿನ್ಗಿಂತ ನ್ಯೂಕ್ಲಿಯರ್ ಸಬ್ಮರಿನ್ ಸ್ಟ್ರಾಂಗ್ ಅನ್ನಿಸ್ಕೊಳ್ಳೋದಕ್ಕೆ ಕಾರಣ ಆಕ್ಸಿಜನ್. ಅಲ್ಲಿ ಏನಾಗುತ್ತೆ ಅಂದ್ರೆ ಈ ಕನ್ವೆನ್ಷನಲ್ ಸಬ್ಮರಿನ್ಗಳಿವೆಯಲ್ಲ, ಇವು ಆಕ್ಸಿಜನ್ಗಾಗಿ ಆಗಾಗ ನೀರಿನಿಂದ ಮೇಲೆ ಬರ್ತಾ ಇರುತ್ತವೆ. ಆದರೆ ನ್ಯೂಕ್ಲಿಯರ್ ಸಬ್ಮರಿನ್ಗಳು ಹಾಗೆ ಬರಬೇಕಾದ ಅಗತ್ಯ ಇರೋದಿಲ್ಲ. ಸಬ್ಮರಿನ್ ಅಂದ್ರೆ ಜಲಾಂತರ್ಗಾಮಿ, ಅದು ನೀರಲ್ಲಿದ್ರೇನೆ ಸರ್ಪ್ರೈಸು. ಅದು ಬಿಟ್ಟು ನೀರಿನ ಮೇಲಕ್ಕೆ ಪದೇ ಪದೇ ಬರ್ತಾ ಇದ್ರೆ ಮಜಾ ಏನಿರುತ್ತೆ? ಶತ್ರುಗಳ ಕಣ್ಣಿಗೆ ಇದು ಸುಲಭವಾಗಿ ಬಿದ್ದು ಬಿಡುತ್ತೆ ಅಲ್ವಾ? ಹಂಗಾಗಬಾರ್ದು ಅಂದ್ರೆ ಅದಕ್ಕೆ ಆಕ್ಸಿಜನ್ ಒಳಗೆ ಸಿಗೋ ಹಂಗಾಗಬೇಕು. ಅದಕ್ಕಾಗಿ EIP ಅಂದ್ರೆ ಏರ್ ಇಂಡಿಪೆಂಡೆಂಟ್ ಪ್ರಪೋಲ್ಷನ್ ಸಿಸ್ಟಮ್ ಅನ್ನ ಡೀಸೆಲ್ ಎಲೆಕ್ಟ್ರಿಕ್ ಸಬ್ಮರಿನ್ಗಳಲ್ಲಿ ಅಳವಡಿಸಬೇಕು. ಅದೊಂದು ಇದ್ದು ಬಿಟ್ರೆ ತಿಂಗಳಾನುಗಟ್ಲೆ ಈ ಸಬ್ಮರಿನ್ ನೀರಿನ ಒಳಗಿರೋದಕ್ಕೆ ಸಾಧ್ಯ ಆಗುತ್ತೆ. ತುಂಬಾ ಆಳದಲ್ಲಿ ಸಂಚರಿಸ್ತಾ ಶತ್ರುಗಳ ಮೇಲೆ ಅಚಾನಕ್ ಆಗಿ ದಾಳಿ ಮಾಡೋ ಶಕ್ತಿ ಕೂಡ ಅದಕ್ಕೆ ಸಿಗುತ್ತೆ. ಹೀಗಾಗಿನೇ ಇಷ್ಟು ದಿನ ಭಾರತ ಈ AIP ಗಾಗಿ ಬೇರೆ ಬೇರೆ ದೇಶಗಳಿಗೆ ಗೋಗರಿತಾ ಇತ್ತು. ನಮ್ಮ ಪ್ರಾಜೆಕ್ಟ್ 75 ಅಡಿಯಲ್ಲಿ ನಿರ್ಮಾಣವಾಗ್ತಾ ಇರೋ ಸಬ್ಮರಿನ್ಗಳಿಗೆ ಅದನ್ನು ಅಳವಡಿಸಬೇಕು ಅಂತ ಭಾರತ ಟೆಂಡರ್ ಕೂಡ ಕರೀತು. ಅದಕ್ಕೆ ಸುಮಾರು 45,000 ಕೋಟಿ ರೂಪಾಯಿಗಳಷ್ಟು ಹಣ ಖರ್ಚಾಗೋದಿತ್ತು. ಈಗ ಅದನ್ನು ಕೂಡ DRDO ತಯಾರು ಮಾಡಿದೆ. ಮುಂದಿನ ದಿನಗಳಲ್ಲಿ ಕಲ್ವಾರಿ ಕ್ಲಾಸ್ನ ಸಬ್ಮರಿನ್ ಅಂದ್ರೆ ಭಾರತ ಫ್ರಾನ್ಸ್ ಜೊತೆ ಸೇರಿ ನಿರ್ಮಾಣ ಮಾಡಿರುವ, ಫ್ರಾನ್ಸ್ ನಲ್ಲಿ ಸ್ಕಾರ್ಪಿಯನ್ ಕ್ಲಾಸ್ ಅಂತ ಕರೆಸಿಕೊಳ್ಳುವ ಎಲ್ಲ ಕನ್ವೆನ್ಷನಲ್ ಸಬ್ಮರಿನ್ಗಳೇನಿವೆ ಅವುಗಳಲ್ಲಿ ಇದನ್ನ ಅಳವಡಿಸ್ತೀವಿ ಅಂತ DRDO ಹೇಳ್ಕೊಂಡಿದೆ. ಇಷ್ಟಾದ ಮೇಲೆ ಇನ್ನು ಈ ಸಬ್ಮರಿನ್ ನಿರ್ಮಾಣವನ್ನು ಕೂಡ ನಾವೇ ಸ್ವದೇಶಿ ತಂತ್ರಜ್ಞಾನದೊಂದಿಗೆ ಯಾಕೆ ಮಾಡಿಬಿಡಬಾರದು ಅಂತ ಭಾರತ ಯೋಚನೆ ಮಾಡಿತು. ಅದರ ಭಾಗವಾಗಿ ಈಗ DRDO ಮಾಡೋದಕ್ಕೆ ಹೋಗ್ತಾ ಇರೋದು ಪ್ರಾಜೆಕ್ಟ್ 76. ಇಲ್ಲಿ ಮೊದಲನೇದಾಗಿ DRDO ಸಬ್ಮರಿನ್ಗಳ ನಿರ್ಮಾಣ ಹಾಗೂ ಅದರ ತಂತ್ರಜ್ಞಾನದ ಸಂಶೋಧನೆಗೆ ಮುಂದಾಗತ್ತೆ. ಆ ಬಳಿಕ ಭಾರತೀಯ ನೌಕಾಪಡೆಯ ವಾರ್ಶಿಪ್ ಡಿಸೈನ್ ಬ್ಯೂರೋ DRDO ಜೊತೆ ಕೈ ಜೋಡಿಸುತ್ತೆ. ಈ ಎರಡೂ ಸಂಸ್ಥೆಗಳು ಸೇರಿ ಭಾರತಕ್ಕೆ ಬೇಕಿರುವ ಡೀಸೆಲ್ ಎಲೆಕ್ಟ್ರಿಕ್ ಸಬ್ಮರಿನ್ಗಳನ್ನು ತಯಾರು ಮಾಡೋದಕ್ಕೆ ಮುಂದಾಗತ್ವೆ. ಈ ಪ್ರಾಜೆಕ್ಟ್ನ ಅಡಿಯಲ್ಲಿ ಭಾರತದ ನೌಕಾಪಡೆ ತನಗೆ ಬೇಕಿರುವ ಒಟ್ಟು 12 ಸಬ್ಮರಿನ್ಗಳನ್ನು ಸಿದ್ಧ ಮಾಡೋದಕ್ಕೆ ಭಾರತ ಸರ್ಕಾರ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ. ಈ ಪ್ರಾಜೆಕ್ಟ್ 76 ಅಡಿಯಲ್ಲಿ ನಿರ್ಮಾಣವಾಗುವ ಸಬ್ಮರಿನ್ಗಳು ಈಗಾಗಲೇ ಭಾರತದ ನೌಕಾಪಡೆಯಲ್ಲಿರುವ ಸಿಂಧು ಘೋಷ ಸಬ್ಮರಿನ್ಗಳನ್ನು ರೀಪ್ಲೇಸ್ ಮಾಡುತ್ತವೆ. ಈ ಸಬ್ಮರಿನ್ಗಳಲ್ಲಿ ವೆಪನ್ ಕಂಟ್ರೋಲ್ ಸಿಸ್ಟಮ್ ಹಾಗೂ ಲಿಥಿಯಂ ಅಯಾನ್ ಬ್ಯಾಟರಿಗಳನ್ನು ಬಳಸಲಾಗುತ್ತೆ. ಇಲ್ಲಿ ಲಿಥಿಯಂ ಅಯಾನ್ ಬ್ಯಾಟರಿಗಳನ್ನೇ ಯಾಕೆ ಬಳಸಬೇಕು ಅಂದ್ರೆ ಈ ಬ್ಯಾಟರಿಗಳ ಲೈಫ್ ಹೆಚ್ಚಿರುತ್ತೆ, ಅಲ್ಲದೆ ಬಹುಬೇಗ ಇವು ಚಾರ್ಜ್ ಕೂಡ ಆಗುತ್ತವೆ. ಇನ್ನು DRDO ಪ್ರೋಟೋಟೈಪ್ ಸಬ್
ಸಬ್ಮರಿನ್ ಅನ್ನ 2028ರ ಒಳಗೆ ತಯಾರು ಮಾಡುವ ಗುರಿಯನ್ನು ಹಾಕೊಂಡಿದ್ದು, ಇದರಿಂದ ಸಬ್ಮರಿನ್ ನಿರ್ಮಾಣದ ವಿಷಯದಲ್ಲಿ ಜಗತ್ತಿನ ಬೇರೆ ಬೇರೆ ದೇಶಗಳ ಮೇಲೆ ಅವಲಂಬನೆಯನ್ನು ತಪ್ಪಿಸಿದ ಹಾಗಾಗತ್ತೆ. ಈ ಎಲ್ಲ ಕಾರಣಗಳಿಂದ ಪ್ರಾಜೆಕ್ಟ್ 76 ಅನ್ನೋದು ಭಾರತಕ್ಕೆ ತುಂಬಾನೇ ಮುಖ್ಯ ಆಗ್ತಾ ಇದ್ದು, ಈ ಪ್ರಾಜೆಕ್ಟ್ಗೆ ಈಗಾಗಲೇ ಭಾರತ ಸರ್ಕಾರ ಸಾಂಕೇತಿಕವಾಗಿ ಒಪ್ಪಿಗೆಯನ್ನು ಕೊಟ್ಟಿದೆ. ಇನ್ನೇನಿದ್ರೂ ಕೂಡ ಕ್ಯಾಬಿನೆಟ್ ಕಮಿಟಿಯಲ್ಲಿ ಇದಕ್ಕೆ ಒಪ್ಪಿಗೆಯನ್ನು ಪಡೆದು ಕೆಲಸವನ್ನು ಆರಂಭಿಸೋದಷ್ಟೇ ಬಾಕಿ. ಗೆಳೆಯರೆ, ಒಂದು ವೇಳೆ ಇಲ್ಲಿ ಈ ಪ್ರಾಜೆಕ್ಟ್ 76 ಅನ್ನೋದು ಯಶಸ್ವಿ ಆಗಿಬಿಟ್ರೆ ಭಾರತ ಇಡೀ ಜಗತ್ತಲ್ಲೇ ಒರಿಜಿನಲ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್ ಅಂತ ಅನ್ನಿಸ್ಕೊಂಡು ಬಿಡುತ್ತೆ. ಇದು ಮುಂದಿನ ದಿನಗಳಲ್ಲಿ ಭಾರತೀಯ ನೌಕಾಪಡೆಗೆ ಹೆಚ್ಚಿನ ಶಕ್ತಿ ಸಿಗೋ ಹಾಗೆ ಮಾಡುತ್ತೆ. ಯಾಕೆಂದ್ರೆ ಸಬ್ಮರಿನ್ ತಂತ್ರಜ್ಞಾನನೂ ನಮ್ಮದೇ ಇರುತ್ತೆ, ಹಾಗೇನೆ AIP ತಂತ್ರಜ್ಞಾನ ಕೂಡ ನಮ್ಮದೇ ಆಗಿರುತ್ತೆ. ಹೀಗಾಗಿ ನಮಗೆ ಬೇಕಾದಷ್ಟು ಸಬ್ಮರಿನ್ಗಳನ್ನ ನಾವೇ ತಯಾರು ಮಾಡ್ಕೊಳ್ಳೋದಕ್ಕೆ ಇದರಿಂದ ಸಾಧ್ಯ ಆಗುತ್ತೆ. ನಾವು ನಮ್ಮಲ್ಲೇ ನಮಗೆ ಬೇಕಾದಷ್ಟು ಸಬ್ಮರಿನ್ಗಳನ್ನ ನಿಗದಿತ ಕಾಲಾವಧಿಯ ಒಳಗೆ ತಯಾರು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂದ್ರೆ ಮಾತ್ರ ಚೈನಾದ ನೌಕಾಶಕ್ತಿಯನ್ನು ಸರಿಗಟ್ಟೋದಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಜೊತೆಗೆ ನಾವು ನಮ್ಮದೇ ಸಬ್ಮರಿನ್ ತಯಾರು ಮಾಡ್ಕೊಂಡ್ವಿ ಅಂತ ಇಟ್ಕೊಳ್ಳಿ, ಆಗ ಈ ಫ್ರಾನ್ಸ್, ಜರ್ಮನಿ, ಸ್ಪೇನ್, ರಷ್ಯಾ, ಚೈನಾ ಮುಂತಾದ ದೇಶಗಳ ಹಾಗೆ ನಾವು ಕೂಡ ನಮ್ಮ ಜಲಾಂತರ್ಗಾಮಿಗಳನ್ನು ನಮ್ಮ ಮಿತ್ರ ದೇಶಗಳಿಗೆ ಮಾರಾಟ ಮಾಡೋದಕ್ಕೆ ಕೂಡ ಸಾಧ್ಯ ಆಗುತ್ತೆ. ವಿಶ್ವದ ಬಲಿಷ್ಠ ಶಕ್ತಿ ಆಗಬೇಕು ಅಂತ ಕೂತಾ ಇರೋ ಭಾರತಕ್ಕೆ ಆಯುಧ ಕ್ಷೇತ್ರದ ಸ್ವಾವಲಂಬನೆ ಅನ್ನೋದು ತುಂಬಾನೇ ಮುಖ್ಯ. ಇನ್ನು ಭಾರತ ಈಗಾಗಲೇ ಇಂಡಿಜಿನಿಯಸ್ ಆಗಿ ಏರ್ಕ್ರಾಫ್ಟ್ ಕ್ಯಾರಿಯರ್ ಅನ್ನ ನಿರ್ಮಾಣ ಮಾಡಿಕೊಂಡಿದೆ. ಅಷ್ಟೇ ಅಲ್ಲದೆ ಯುದ್ಧ ನೌಕೆಗಳನ್ನು ಕೂಡ ಭಾರತ ನಿರ್ಮಿಸ್ತಾ ಇದೆ. ನೀರಿನ ಒಳಗಿಂದ ಲಾಂಚ್ ಮಾಡಬಹುದಾದ ಡ್ರೋನುಗಳನ್ನು ಕೂಡ ಭಾರತ ಸ್ವದೇಶಿ ತಂತ್ರಜ್ಞಾನವನ್ನು ಬಳಕೆ ಮಾಡಿ ತಯಾರು ಮಾಡ್ಕೊಳ್ತಾ ಇದೆ. ಸದ್ಯಕ್ಕೆ ಭಾರತಕ್ಕೆ ಬೇಕಿರೋದು ಸಬ್ಮರಿನ್ಗಳ ತಂತ್ರಜ್ಞಾನ. ಅದನ್ನು ಪಡೆಯೋದಕ್ಕೆ ಈಗ DRDO ತುಂಬಾನೇ ಉತ್ಸುಕತೆಯನ್ನು ತೋರ್ತಾ ಇದ್ದು, ಭಾರತದ ಮಟ್ಟಿಗಿದು ಆಶಾದಾಯಕ ಬೆಳವಣಿಗೆ. ಇನ್ನು DRDO ನ್ಯೂಕ್ಲಿಯರ್ ಬಾಲಿಸ್ಟಿಕ್ ಸಬ್ಮರಿನ್ ಅನ್ನ ಆಧಾರವಾಗಿಟ್ಕೊಂಡು ಈ ಕನ್ವೆನ್ಷನಲ್ ಸಬ್ಮರಿನ್ ನಿರ್ಮಾಣ ಮಾಡ್ತಾ ಇದೆ. ಈ ಸಬ್ಮರಿನ್ ನಲ್ಲಿ ಸಾಕಷ್ಟು ಇಂಡಿಜಿನಿಯಸ್ ಆಯುಧಗಳನ್ನೇ ಇರಿಸಲಾಗುತ್ತೆ. ಜಲಾಂತರ್ಗಾಮಿಯಲ್ಲಿ ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್, ಸೋನಾರ್ ಸಿಸ್ಟಮ್, ಕಮ್ಯುನಿಕೇಶನ್ ಸಿಸ್ಟಮ್, ಕಾಂಬ್ಯಾಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಜೊತೆಗೆ ಪೆರಿಸ್ಕೋಪ್ ಅನ್ನು ಕೂಡ ಅಳವಡಿಸಲಾಗುತ್ತೆ ಅನ್ನೋ ಮಾಹಿತಿಯನ್ನ DRDO ಹೊರ ಹಾಕಿದೆ. ಇನ್ನು ಈ ಪ್ರಾಜೆಕ್ಟ್ನ ಅಡಿಯಲ್ಲಿ ಸತತ 30 ವರ್ಷಗಳ ಕಾಲ ಸಬ್ಮರಿನ್ಗಳನ್ನು ನಿರ್ಮಾಣ ಮಾಡುವ ಕೆಲಸ ನಡೆಯುತ್ತೆ. ಯಾಕೆಂದ್ರೆ ಅಷ್ಟೊಂದು ಪ್ರಮಾಣದಲ್ಲಿ ನಮ್ಮ ನೌಕಾಪಡೆಗೆ ಇನ್ನು ಮುಂದೆ ಸಬ್ಮರಿನ್ಗಳ ಅಗತ್ಯ ಇರುತ್ತೆ. ಇನ್ನು ಸದ್ಯಕ್ಕೆ ಭಾರತದಲ್ಲಿ ಅರಿಹಂತ್ ಕ್ಲಾಸ್ನ 2 ಬ್ಯಾಲಿಸ್ಟಿಕ್ ಸಬ್ಮರಿನ್ಗಳಿವೆ. ಅವು 6000 ಟನ್ ತೂಕ ಹೊಂದಿವೆ. INS ಅರಿಹಂತ್ ಹಾಗೂ INS ಅರಿಘಾತ್ ಅನ್ನೋ 2 ಸಬ್ಮರಿನ್ಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇವೆ. ಹಾಗೆ ಕಲ್ವಾರಿ ಕ್ಲಾಸ್ನ 6 ಸಬ್ಮರಿನ್ಗಳಿವೆ. ಅವುಗಳನ್ನು ಭಾರತ ಫ್ರಾನ್ಸ್ ಜೊತೆ ಸೇರಿ ನಿರ್ಮಾಣ ಮಾಡಿದೆ. ಇದನ್ನ ಫ್ರಾನ್ಸ್ ಅಲ್ಲಿ ಸ್ಕಾರ್ಪಿಯನ್ ಕ್ಲಾಸ್ ಅಂತ ಕರೀತಾರೆ. ಇದು 1775 ಟನ್ ತೂಕದ ಸಬ್ಮರಿನ್. ಹಾಗೆ ಶಿಶುಮಾರ ಕ್ಲಾಸ್ನ 4 ಸಬ್ಮರಿನ್ಗಳಿವೆ. ಇವು ವೆಸ್ಟ್ ಜರ್ಮನಿಯ ಜೊತೆ ಸೇರಿ ಭಾರತ ನಿರ್ಮಾಣ ಮಾಡಿರುವ ಸಬ್ಮರಿನ್ಗಳು. ಇವುಗಳ ತೂಕ 1850 ಟನ್. ಇನ್ನು ಇದರ ಜೊತೆ ಸಿಂಧೂ ಘೋಷ್ ಕ್ಲಾಸ್ನ ಸಬ್ಮರಿನ್ಗಳಿವೆ. ಅವುಗಳನ್ನು ಭಾರತ ಮತ್ತು ರಷ್ಯಾಗಳು ನಿರ್ಮಾಣ ಮಾಡಿದ್ದು 3076 ಟನ್ ತೂಕದ ಸಬ್ಮರಿನ್ಗಳು ಅನ್ನಿಸ್ಕೊಳ್ಳುತ್ತವೆ. ಈಗ ಅವುಗಳಿಗೆ ಪರ್ಯಾಯವಾಗಿನೇ ನೌಕಾಪಡೆ ಪ್ರಾಜೆಕ್ಟ್ 76 ಅಡಿಯಲ್ಲಿ 12 ಸಬ್ಮರಿನ್ಗಳನ್ನು ಸಿದ್ಧ ಮಾಡೋದಕ್ಕೆ ಹೋಗ್ತಾ ಇದೆ. ಗೆಳೆಯರೆ, ಭಾರತದಲ್ಲಿ 2 ಅಣುಚಾಲಿತ ಸಬ್ಮರಿನ್ಗಳಿವೆ. ಇನ್ನುಳಿದ 17 ಸಬ್ಮರಿನ್ಗಳು ಡೀಸೆಲ್ ಎಲೆಕ್ಟ್ರಿಕ್ ಸಬ್ಮರಿನ್ಗಳಾಗಿವೆ. ಇವುಗಳನ್ನೇ ಕನ್ವೆನ್ಷನಲ್ ಸಬ್ಮರಿನ್ಗಳು ಅಂತ ಕರೀತಾರೆ. ಈಗ DRDO ಇಂಥದ್ದೇ ಸಬ್ಮರಿನ್ಗಳನ್ನು ಸಂಪೂರ್ಣ ಸ್ವದೇಶದಲ್ಲಿ ನಿರ್ಮಾಣ ಮಾಡೋದಕ್ಕೆ ಮುಂದಾಗ್ತಾ ಇದ್ದು, ಆ ಕಾರ್ಯದಲ್ಲಿ DRDOಗೆ ಯಶಸ್ಸು ಸಿಗಲಿ, ಭಾರತದ ರಕ್ಷಣಾ ವಲಯ ಮತ್ತಷ್ಟು ವಿಸ್ತಾರಗೊಳ್ಳಿ, ಭಾರತ ತನಗೆ ಬೇಕಾದ ರಕ್ಷಣಾ ಉಪಕರಣಗಳನ್ನು ತಾನೇ ಸಿದ್ಧ ಮಾಡಿಕೊಳ್ಳೋದಷ್ಟೇ ಅಲ್ಲದೆ ಅವುಗಳ ರಫ್ತನ್ನು ಕೂಡ ಮಾಡಲಿ ಅಂತ ನಾವಿಲ್ಲಿ ಆಶಿಸೋಣ. ಇದು ಗೆಳೆಯರೆ ಭಾರತದ ಬಹು ನಿರೀಕ್ಷಿತ ಪ್ರಾಜೆಕ್ಟ್ 76ಗೆ ಸಂಬಂಧಪಟ್ಟ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.